ಬೆಳಗ್ಗೆ ಬಿತ್ಕೊಂಬಂದರೆ ನೈಟ್ ಹೋಗಿ ಉತ್ಕೊಂಬರ್ತಾರೆ. ಇಷ್ಟಿಷ್ಟುದ್ದ ಪೈರು ಕೂಡ ಉತ್ಕೊಂಬಂದಿದ್ದಾರೆ. ಸಂಜೆ ರಾತ್ರಿ ಟೈಮಲ್ಲಿ ಬಂದು ಅವರು ಹೊಲ ಎಲ್ಲ ಉತ್ತಿರೋದನ್ನೆಲ್ಲ ಮತ್ತೆ ಬಂದು ಎಲ್ಲ ಉತ್ತಾಕಿ ತೊಂದರೆ ಕೊಡ್ತಾಯಿದ್ದಾರೆ ಸರ್. ಭಾಳ ತೊಂದರೆ ಆಗ್ತಾಯಿದೆ ಸರ್. ನಮಗೆ ಇದರಿಂದ ನಮಗೆ ಪರಿಹಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ನಮಸ್ಕಾರ. ನಾವಿವತ್ತು ತೂಬ್ಗೆರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು ತೂಬ್ಗೆರೆ ಹೋಬಳಿಯ ಗೂಳ್ಯ ನಂದಿಗುಂದ ಗ್ರಾಮದಲ್ಲಿದ್ದೇವೆ. ನಾವು ಬಂದಿರತಕ್ಕಂಥ ಉದ್ದೇಶ ಇವತ್ತಿಲ್ಲಿ ದಲಿತ ಕುಟುಂಬಗಳು, ಅವರು ನಾಗರತ್ನಮ್ಮ, ಚಿಕ್ಕಣ್ಣ ಮತ್ತು ಮುನಿಯಮ್ಮ, ಈ ಹೆಸರಿನ 3 ಜನ ದಲಿತ ಕುಟುಂಬಗಳು 4.5 ಎಕರೆ ಭೂಮಿ ಕಳೆದ 30-40 ವರ್ಷಗಳಿಂದ ಸಾಗುವಳಿ ಮಾಡಿದ್ದಾರೆ. ಮತ್ತು ಸಾಗುವಳಿ ಸಕ್ರಮ ಮಾಡಲಿಕ್ಕೆ ಅಂಥೇಳಿ ಅರ್ಜಿ ಹಾಕಿದ್ದಾರೆ ಸರ್ಕಾರದ ಮುಂದೆ. ಈಗ ರೆವಿನ್ಯೂ ಅಧಿಕಾರಿಗಳು ಸರ್ವೆ ಮಾಡಿ ಎಲ್ಲ ಮಾಡಿ ಅವರು ಸಾಗುವಳಿದಾರರು ಅಂಥೇಳಿ ಗುರುತಿಸಿದ್ದಾರೆ. ಸಾಗುವಳಿದಾರರ ಪಟ್ಟಿನಲ್ಲಿ ಅವ್ರ ಹೆಸರುಗಳು ಬಂದಿದೆ. ಮತ್ತು ಈಗ ಅವರು ಪ್ರತಿ ವರ್ಷ ಬೆಳೆ ಇಟ್ಟ ಹಾಗೆ ಈ ವರ್ಷವೂ ಸಹ ಬೆಳೆ ಇಟ್ಟಿದ್ದಾರೆ. ಬೆಳೆ ಇಟ್ಟರೆ ಯಾರೋ ಭೂಗಡರು, ಕದೀಮ್ ನನ್ನ ಮಕ್ಕಳು, ಬಲಿಷ್ಠರು ಇವತ್ತು ಅವ್ರ ಭೂಮಿಗಳನ್ನು ಕಬಳಿಸ್ಬೇಕು, ಏನಾದರೂ ಮಾಡಿ ಕಬಳಿಸ್ಬೇಕು ಅಂತ ಹೇಳಿಬಿಟ್ಟು ಅವರು ಬೆಳೆ ಇಟ್ಟಿರೋ ಭೂಮಿ ಮೇಲೆ ಹೋಗಿ ಇವತ್ತು JCB ತೊಗೊಂಡೋಗಿ, ಟ್ರ್ಯಾಕ್ಟರ್ ತೊಗೊಂಡೋಗಿ, ಅದು ರಾತ್ರಿ ಹೊತ್ತು ಅದನ್ನು ನಾಶ ಮಾಡಿ, ಬೆಳೆನ ನಾಶ ಮಾಡಿ 2-3 ಸಾರಿ ಮಾಡಿದ್ದಾರೆ. ಆ ರೀತಿ 2-3 ಸಾರಿ ಬೆಳೆ ಇಟ್ಟಿದ್ದಾರೆ, 2-3 ಸಾರಿ ಬೆಳೆಯನ್ನು ನಾಶ ಮಾಡಿದ್ದಾರೆ. ಏನಾದರೂ ಮಾಡಿ ಈ 4.5 ಎಕರೆ ಭೂಮಿಯನ್ನು ಕಬಳಿಸ್ಬೇಕು ಅಂತ ಹೇಳಿ ಸುಮಾರು ಜನ ಒಂದು ಪಿತೂರಿ ಗ್ಯಾಂಗ್ ಕಟ್ಕೊಂಡವ್ರೆ. ಅದು ಯಾರೇ ಇರಲಿ, ಆ ರೀತಿ ದಲಿತರಿಗೆ, ಭೂ ರೈತರಿಗೆ, ಬಡವರಿಗೆ ಇವತ್ತು ಭೂಮಿ ಇರೋರೆಲ್ಲ ಭೂಮಿ ಕಬಳಿಸ್ತಾ ಇದ್ದಾರೆ. ಸರ್ಕಾರಿ ಭೂಮಿ, ಇವರಿಗೆ ಭೂಮಿನೇ ಇಲ್ಲ. ಭೂ ರೈತರು, ಮುನಿಯಮ್ಮನಿಗೆ 1 ಎಕರೆನೂ ಭೂಮಿ ಇಲ್ಲ. ನಿಜನೇ ನಮ್ಮ ಮುನಿಯಮ್ಮ? 1 ಗುಂಟೆನೂ ಇಲ್ಲ ಮುನಿಯಮ್ಮನಿಗೆ. ಅಂಥವ್ರು ಇವತ್ತು 1 ಎಕರೆ ಸಾಗುವಳಿ ಮಾಡಿದರೆ ಅದನ್ನು ಕಸಿಬೇಕು ಅಂಥೇಳಿ ಕಳಬಡ್ಡಿ ಮಕ್ಕಳು, ಯಾವನೋ ಅಯೋಗ್ಯ ನನ್ನ ಮಕ್ಕಳು ಇವತ್ತು ಬಡವರ ಭೂಮಿಯನ್ನು, ದಲಿತರ ಭೂಮಿಯನ್ನು, ಅದು ಅಮಾಯಕ ಹೆಣ್ಮಕ್ಳು, ಅವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿಬಿಟ್ಟು ರಾತ್ರಿ ಬಂದು ಈ ಕೆಲಸ ಮಾಡ್ತಾಯಿದ್ದಾರೆ. ನಾವು ಸಂಘಟನೆಯವರು, ದಲಿತ ಸಂಘಟನೆ, ನಮ್ಮ ಗುಳ್ಯ ಹನುಮಣ್ಣ ಇದ್ದಾರೆ, ನಾವು ಕರ್ನಾಟಕ ಪ್ರಾಂತ ರೈತರು, ಕಮ್ಯುನಿಸ್ಟ್ ಪಕ್ಷದವರು, ಕಾರ್ಮಿಕ ಸಂಘಟನೆ, CITನವರು, ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದೇ ರೀತಿ ಏನಾದರೂ ಮುಂದುವರಿಸಿದ್ರೆ ಇದು ಒಂದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಹೋರಾಟ ಮಾಡ್ತೇವೆ. ನಾವು ದಲಿತರ ರಕ್ಷಣೆ ಮತ್ತು ದಲಿತರ ಭೂಮಿಗಳ ರಕ್ಷಣೆ ಮಾಡಲಿಕ್ಕೆ ಇಲ್ಲಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ನಮ್ಮ ಸಂಘಟನೆಗಳಿದ್ದಾವೆ. ಎಲ್ಲ ದಲಿತ ಸಂಘಟನೆಗಳನ್ನು ಸೇರಿಸ್ಕೊಂಡು ದೊಡ್ಡ ಹೋರಾಟ ಮಾಡ್ತೇವೆ. ಮತ್ತು ಈಗ ಮಹಿಳೆಯರಿಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು, ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಆಯೋಗ ಎಲ್ರಿಗೂ ಸಹ ನಾವು ದೂರುಗಳನ್ನು ಕೊಡ್ತೇವೆ. ಅವರ ರಕ್ಷಣೆಗಾಗಿ ನಾವು ನಿಲ್ತೇವೆ ಅಂತ ಹೇಳಲಿಕ್ಕೆ ಇವತ್ತು ನಾವು ಈ ಊರಿಗೆ ಬಂದಿದ್ದೇವೆ. ಇದು ಮುಂದುವರಿಬಾರ್ದು. ಇದು ಏನಾದರೂ ಇದೇ ರೀತಿ ಅವರಿಗೆ ತೊಂದರೆ ಕೊಡೋದಾದರೆ ನಾವು ಗ್ಯಾರಂಟಿ ಅವರಿಗೆ ರಕ್ಷಣೆಗೆ ಕಟಿಬದ್ಧರಾಗಿದ್ದೇವೆ. ಎಲ್ಲ ರೀತಿಯಲ್ಲೂ ರಕ್ಷಣೆ ಕೊಡ್ತೇವೆ. ಇದಷ್ಟೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಸಾಗುವಳಿದಾರರ ಅರ್ಜಿಗಳು ಇವತ್ತು ಸರ್ಕಾರ ವಜಾ ಮಾಡಿದೆ. ಏನು ಬಿಡೋ ವಜಾ ಮಾಡಿದ್ರೆ ಸರ್ಕಾರಿ ಭೂಮಿ ಯಾಕೆ ಕೊಡಬೇಕು ಇವತ್ತು ಅಂಥೇಳಿ. ಆದರೆ ಅದೇ ಸಂದರ್ಭದಲ್ಲಿ ತುಂಬ ಬಲಿಷ್ಠರು, ಮುಖಂಡರುಗಳು ಅನ್ನೋರು, ತಾಲೂಕು ಜಿಲ್ಲಾ ಮುಖಂಡರುಗಳು, ರಾಜ್ಯ ಮುಖಂಡರುಗಳು ಅನ್ನೋರು, ಒಳ್ಳೊಳ್ಳೆ ಆಯಾಕಟ್ಟಿನ ಜಾಗದಾಗ ಇರ್ತಕ್ಕಂಥವ್ರು 3-4 ಕಡೆ ಸಾಗುವಳಿಗಳನ್ನು ಮಾಡಿಸ್ಕೊಂಡಿದ್ದಾರೆ ತಮ್ಮ ಪ್ರಭಾವ ಬೀರಿ, ಹಣ ಚೆಲ್ಲಿ. ಆದರೆ ಇವತ್ತು ಏನೂ ಇಲ್ಲೇ ಇರ್ತಕ್ಕಂಥ ಭೂ ರೈತರಿಗೆ, ಬಡ ರೈತರಿಗೆ ಇವತ್ತು ಭೂಮಿ ಸಿಗಬೇಕು ಅಂತಂದರೆ ಈ ಸರ್ಕಾರ 12-13 ಲಕ್ಷ ಅರ್ಜಿಗಳನ್ನು ವಜಾ ಮಾಡಿದೆ. ಕೇವಲ ಇಡೀ ರಾಜ್ಯದಲ್ಲಿ 2 ಲಕ್ಷ ಅರ್ಜಿ ಮಾತ್ರ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಅದೂ ಸಹ ಕೊಡೋದಿಲ್ಲ. ಇವತ್ತು ಸಾಗುವಳಿ ಚೀಟಿ, ಏನನ್ನ ಮುನಿಯಮ್ಮ ಅಂತ ಒಬ್ಬ ದಲಿತ ಮಹಿಳೆ ಸಾಗುವಳಿ ಚೀಟಿ ಪಡಿಬೇಕು ಅಂದರೆ ಲಕ್ಷಗಳು ಕೊಟ್ಟರೆ ಮಾತ್ರನೇ ರೆವಿನ್ಯೂ ಅಧಿಕಾರಿಗಳು ಇವತ್ತು ಸಾಗುವಳಿ ಚೀಟಿ ಕೊಡೋದು, ಅರ್ಹತೆ ಇದ್ರೂ ಅಂಥ ಒಂದು ಸ್ಥಿತಿ ಇದೆ ಇವತ್ತು. ಆದ್ದರಿಂದ ಇದರ ವಿರುದ್ಧ ಈಗಾಗಲೇ ನಾವು ರಾಜ್ಯ ಮಟ್ಟದ ಹಲವಾರು ಹೋರಾಟಗಳನ್ನು, ಧರಣಿಗಳನ್ನು ಮಾಡಿದ್ದೇವೆ. ಕೃಷ್ಣ ಬೈರೇಗೌಡರ ಗಮನಕ್ಕೆ ತಂದಿದ್ದೇವೆ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ. ದಯಮಾಡಿ ಸರ್ಕಾರ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಈ ದಲಿತ ಮಹಿಳೆಯರು, ದಲಿತ ಕುಟುಂಬಗಳ ರಕ್ಷಣೆಗೆ ಬರಬೇಕು. ಇವರು ಕೂಡಲೇ ಇವರ ಸಾಗುವಳಿ ಅರ್ಜಿ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಮುಂದೆ ಇದೆ, ಅದನ್ನು ತಕ್ಷಣ ಮಂಜೂರು ಮಾಡೋದ್ರ ಮೂಲಕನೂ ಸಹ ಅವರಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ನಾವು ಎಲ್ಲ ಸಂಘಟನೆಗಳಲ್ಲಿ ಮುಖಂಡರುಗಳು ನಾವು ಒತ್ತಾಯ ಮಾಡ್ತಾ ಇದ್ದೇವೆ.